ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 180. ನಿಶಾ ಕೊಟ್ಟಂತಹ ಪಾನೀಯ ಕುಡಿದವನು ಅದರ ರುಚಿ ಬೇರೆಯೇ ಇದೆ ಎನಿಸಿತು. ನಿಶಾ, ಇದೇನು ಇದು ಕೂಲ್ ಡ್ರಿಂಕ್ಸ್ ಎನ್ನುತ್ತೀಯಾ? ಟೇಸ್ಟ್ ಬೇರೆಯೇ ಇದೆ ಎಂದು ಒಂದು ಗುಟುಕು ಕುಡಿಯುತ್ತಿದ್ದ ಹಾಗೆ ನೇರವಾಗಿ ಕೇಳಿದನು. ಅವನ ಮಾತಿಗೆ ತಬ್ಬಿಬ್ಬುಗೊಂಡವಳು, ಹಾ ಧನು, ಇದು ನನ್ನ ಫ್ರೆಂಡ್ ಅಪ್ಪನೇ ಆರ್ಡರ್ ಕೊಟ್ಟು ಮಾಡಿಸಿರುವುದು. ತುಂಬ ಟೇಸ್ಟಿಯಾಗಿದೆ, ಕುಡಿ ಎಂದು ಹೇಳುತ್ತಾ ತಾನು ಕುಡಿಯುವುದನ್ನು ಮುಂದುವರಿಸಿದಳು. ಹಾಗೂ ಈಗೂ ಒಂದು ಲೋಟ ಪೂರ್ತಿ ಜ್ಯೂಸ್ ಕುಡಿದು ಮುಗಿಸಿದ್ದನು. ಅದನ್ನು ನೋಡಿದವಳು, ಧನುಷ್, ಈಗ ಹೇಗಿದೆ ಟೇಸ್ಟ್ ಎಂದಳು. ಮೊದಲ ಬಾರಿಗೆ ಕುಡಿದಿದ್ದರಿಂದ ಅದು ಯಾವ ರುಚಿ ಎಂದು ತಿಳಿಯದೆ ಸುಮ್ಮನೆ ಕುಡಿದವನಿಗೆ ಆ ರುಚಿ ನಾಲಿಗೆಗೆ ಹತ್ತಿತ್ತು. ಚೆನ್ನಾಗಿದೆ ಎಂದನಷ್ಟೇ. ಇರು ಬಂದೆ ಎಂದು ಹೋದವಳು ಪುನಃ ಅದೇ ರೀತಿಯ ಸಾರಾಯಿ ಹಾಗೂ ಜ್ಯೂಸ್ ಎರಡನ್ನು ಮಿಶ್ರಣ ಮಾಡಿ ತಂದು ಕೊಟ್ಟಿದ್ದಳು. ಮತ್ತೆ ಯಾಕೆ ತರಲು ಹೋದೆ ನಿಶಾ? ನನಗೆ ಸಾಕಾಗಿತ್ತು ಎಂದನು. ಪರವಾಗಿಲ್ಲ ಕುಡಿದನು ಎಂದು ಬಲವಂತದಿಂದ ಈ ಬಾರಿ ತಾನೇ ಕುಡಿಸಿದಳು. ಮೊದಲ ಬಾರಿಗೆ ಅವನ ದೇಹಕ್ಕೆ ಸಾರಾಯಿ ಸೇರಿದ್ದರಿಂದ ಅದಾಗಲೇ ಅದರ ನೆಶೆ ಅವನ ತಲೆಗೆ ಏರಿಯಾಗಿತ್ತು. ಅದಾಗಲೇ ಅವನ ಮುಖಭಾವ ಬದಲಾಗಿದ್ದನ್ನು ನೋಡಿದವಳು ಈ ಬಾರಿ ಸಾರಾಯಿಗೆ ಜ್ಯೂಸ್ ಮಿಕ್ಸ್ ಮಾಡದೆ ಹಾಗೆ ತಂದುಕೊಟ್ಟಿದ್ದಳು. ತಾನು ಏನು ಕುಡಿಯುತ್ತಿದ್ದೇನೆ ಎನ್ನುವ ಅರಿವಿಲ್ಲದವನು ಅವಳು ಕೊಟ್ಟಂತಹ ಅಷ್ಟು ಸಾರಾಯಿಯನ್ನು ಹೊಟ್ಟೆಗೆ ಇಳಿಸಿದ್ದನು. ಧನುಷ್ನ ಇಂದಿನ ಸ್ಥಿತಿ ಕೂಡ ಕೋತಿಗೆ ಎಂಡ ಕುಡಿಸಿದ ಹಾಗೆ ಇತ್ತು. ಅದಾಗಲೇ ಇಡೀ ಭೂಮಿ ಸುತ್ತುವಂತೆ ಭಾಸವಾಗುತ್ತಿತ್ತು. ನೇರವಾಗಿ ನಡೆಯಲು ಆಗದೆ ಅವನ ಹೆಜ್ಜೆಗಳು ಕೂಡ ತಪ್ಪುತ್ತಿದ್ದವು. ಈಗ ನಡೆಯಲು ಅವನಿಗೆ ಒಬ್ಬರ ಆಸರೆ ಕೂಡ ಬೇಕಿತ್ತು. ಅವನ ಈ ಸ್ಥಿತಿಯನ್ನು ನೋಡಿ ನಗತೊಡಗಿದಳು ನಿಶಾ. ಮುಂದೆ ನಡೆಯಲು ಹೋಗಿ ಮುಗ್ಗರಿಸುತ್ತಿದ್ದವನನ್ನು ಒಡನೆ ಹಿಡಿದವಳು, ಏನಾಗುತ್ತಿದೆ ಧನುಷ್ ಎಂದು ಏನು ಗೊತ್ತೇ ಇಲ್ಲ ಎನ್ನುವ ಹಾಗೆ ಕೇಳಿದಳು. ಏನಾಗುತ್ತಿದೆ ಎಂದು ನನಗೂ ಗೊತ್ತಿಲ್ಲ, ತಲೆ ತುಂಬ ಸುತ್ತುತ್ತಿದೆ ಎಂದು ತದಲುತ್ತಲೇ ನುಡಿದನು. ಅವನ ಮಾತುಗಳನ್ನು ಕೇಳಿದವಳು, ಶರದಿ, ಅವತ್ತು ನೀನು ಏನು ಹೇಳಿದೆ? ನಿನ್ನ ಗಂಡನನ್ನು ನಿನ್ನಿಂದ ದೂರ ಮಾಡುತ್ತೇನೆ ಎನ್ನುವ ಭ್ರಮೆಯಲ್ಲಿ ನಾನು ಬದುಕುತ್ತಿದ್ದೇನಾ? ನಾನು ಏನೇ ಮಾಡಿದರೂ ನೀನು ನಿನ್ನ ಗಂಡನಿಂದ ದೂರವಾಗುವುದಿಲ್ಲವಾ? ಇವತ್ತು ಅದು ಹೇಗೆ ದೂರವಾಗುವುದಿಲ್ಲ ಎಂದು ನಾನು ನೋಡುತ್ತೇನೆ ಎಂದುಕೊಂಡವಳು, ಹೌದದನು, ಬಾ, ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದು ಅವನ ಕೈಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಅವಳ ಕೈಯಲ್ಲಿ ಅವನ ನಡು ಬಳಸಿ ಕಾರಿನ ಬಳಿಗೆ ಕರೆದುಕೊಂಡು ಹೋಗಿದ್ದಳು. ಕಾರಿನ ಹಿಂಬದಿಯ ಸೀಟಿನಲ್ಲಿ ಅವನನ್ನು ಕೂರಿಸಿದವಳು ತಾನು ಹೋಗಿ ಅವನ ಪಕ್ಕ ಕುಳಿತಳು. ಧನುಷ್ ಅದಾಗಲೇ ಸೀಟಿನ ಹಿಂದಕ್ಕೆ ಹೊರಗಿ ಕಣ್ಣು ಮುಚ್ಚುತ್ತಿರುವುದನ್ನು ನೋಡಿದವಳು, ಥೂ, ನಾನೇನೇನೋ ಪ್ಲಾನ್ ಮಾಡಿ ಇವನನ್ನು ಇಲ್ಲಿಗೆ ಕರೆದುಕೊಂಡು ಬಂದರೆ ಇವನು ಅದಾಗಲೇ ಕಣ್ಣು ಮುಚ್ಚುತ್ತಿದ್ದಾನೆ ಎಂದು ಹೇಳಿಕೊಳ್ಳುತ್ತಾ ಅವನನ್ನು ಎಚ್ಚರ ಮಾಡತೊಡಗಿದಳು. ಧನು, ಎದ್ದೇಳು, ನೋಡಿಲ್ಲಿ ಎಂದು ಅವನನ್ನು ಮತ್ತೆ ಎಚ್ಚರ ಮಾಡಿದಳು. ಧನು, ಕಣ್ಣು ಬಿಡು ಎಂದು ಹೇಳಿ ಅವನ ಕಣ್ಣು ಬಿಡುತ್ತಿದ್ದ ಹಾಗೆ ಅವನ ಕೆನ್ನೆಗೆ ಮುತ್ತನಿರಿಸಿದವಳು ಅದನ್ನು ಹಾಗೆ ಸೆಲ್ಫಿ ತೆಗೆದುಕೊಂಡಿದ್ದಳು. ಅವಳು ಏನು ಮಾಡುತ್ತಿದ್ದಾಳೆ, ಯಾಕೆ ಹೀಗೆ ಮಾಡುತ್ತಿದ್ದಾಳೆ ಎನ್ನುವ ಅರಿವಿಲ್ಲದವನು ಅವಳು ಮುತ್ತನಿರಿಸಿದ ಕೆನ್ನೆ ಮೇಲೆ ಕೈ ಇರಿಸುತ್ತಾ, ಸಾರಿ ಶರದಿ, ಐ ಆಮ್ ರಿಯಲಿ ಸಾರಿ ಎಂದು ನಶೆಯಲ್ಲಿಯೇ ತೊದಲಿಸುತ್ತಾ ನುಡಿದಿದ್ದನು. ಕುಡಿದ ಮತ್ತಿನಲ್ಲೂ ಕೂಡ ಹೆಂಡತಿಯ ಹೆಸರು ಹೇಳುತ್ತಿರುವ ಅವನನ್ನು ನೋಡಿ ಅಸಾಧ್ಯ ಕೋಪ ಬಂದು ಬಿಟ್ಟಿತ್ತು ಅವಳಿಗೆ. ನಿನಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ ಎಂದರು ಅವಳ ಹೆಸರನ್ನು ಹೇಳುವುದು ಬಿಡುವುದಿಲ್ಲ ನೀನು. ಆಹಾ, ಅದೇನು ಪ್ರೀತಿ ಎಂದು ಹಲ್ಲು ಕಚ್ಚಿ ನುಡಿದವಳು ಒಡನೆಯೇ ಅವನನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಬಲವಂತವಾಗಿ ಅವನ ಕಣ್ಣು ಬಿಡಿಸಿ ಫೋಟೋ ತೆಗೆದುಕೊಂಡಿದ್ದಳು. ಹೀಗೆ ಬೇರೆ ಬೇರೆ ವಿಧಗಳಲ್ಲಿ 4-5 ಫೋಟೋ ತೆಗೆದವಳು ಅವುಗಳೆಲ್ಲವನ್ನು ಶರದಿಗೆ ಕಳುಹಿಸಿದ್ದಳು. ಆ ಫೋಟೋಗಳ ಕೆಳಗಡೆ ನಿನ್ನ ಗಂಡ ಆಗಿದ್ದವನು ಇಂದು ನನ್ನ ಗಂಡ ಎಂದು ಬರೆದು ಕಳುಹಿಸಿದ್ದಳು. ಅವಳ ಯೋಚನೆ ಕೂಡ ಅದೇ ಆಗಿತ್ತು. ಈ ರೀತಿಯ ಫೋಟೋಗಳನ್ನು ನೋಡಿ ಧನುಷ್ ಜೊತೆ ಜಗಳ ಆಡಿ ಶರದಿ ಅವನಿಂದ ದೂರವಾಗುತ್ತಾಳೆ ಎಂದು ಮುಂದಾಲೋಚಿಸಿ ಈ ರೀತಿ ಮಾಡಿದಳು. ಇತ್ತ ಊಟ ಮಾಡಲು ಹೋಗಿದ್ದ ಶರದಿ ಊಟ ಮುಗಿಸಿ ಸೀತಾ ಅವರ ಜೊತೆ ಸೇರಿ ಅಡಿಗೆ ಮನೆ ಕೆಲಸವನ್ನು ಕೂಡ ಮುಗಿಸಿ ಆಗ ತಾನೇ ಕೋಣೆಗೆ ಬಂದವಳು ತನ್ನ ಫೋನ್ ಹಿಡಿದು ಯಾವುದೋ ಫೋಟೋಗಳು ಬಂದಿರುವುದನ್ನು ನೋಡಿ ತಕ್ಷಣಕ್ಕೆ ಅವುಗಳನ್ನು ಓಪನ್ ಮಾಡಿದ್ದಳು.
ಅಲ್ಲಿದ್ದಂತಹ ಫೋಟೋಗಳನ್ನು ನೋಡಿ ಸಿಡಿಲೆರಗಿದಂತಾಗಿತ್ತು ಅವಳಿಗೆ. ಕ್ಷಣ ಅವಳ ಕಣ್ಣುಗಳನ್ನು ಅವಳೇ ನಂಬಲು ಸಾಧ್ಯವಾಗಲಿಲ್ಲ. ಅದಾಗಲೇ ತನ್ನ ಉಸಿರಾಡುವುದನ್ನೇ ಮರೆತಂತೆ ನಿಂತವಳು ಎರಡೆರಡು ಬಾರಿ ಫೋಟೋಗಳನ್ನು ನೋಡಿ ಹಾಗೆ ಬರೆದಿದ್ದಂತಹ ಸಾಲುಗಳನ್ನು ನೋಡಿದವಳಿಗೆ ಹೇಳದೆ ಕೇಳದೆ ಕಣ್ಣಲ್ಲಿ ನೀರು ತುಂಬಿದವು. ಧನುಷ್ ನಿಶಾ ಜೊತೆ ಈ ರೀತಿಯ ಫೋಟೋಗಳನ್ನು ತೆಗೆಸಿಕೊಂಡಿರುವುದನ್ನು ನೋಡಿ ಸಹಿಸಲಾಗಲಿಲ್ಲ ಅವಳ ಮನಸ್ಸಿಗೆ. ಪ್ರಶಾಂತವಾಗಿದ್ದಂತಹ ಅವಳ ಮನಸ್ಸಿಗೆ ಅದ್ಯಾರೋ ಕಲ್ಲು ಎಸೆದಂತಾಯಿತು. ಬೋರ್ಗರೆವ ಅಲೆಗಳು ಒಮ್ಮೆಲೆ ಬಂದು ಅಪ್ಪಳಿಸಿದಂತಹ ಭಾವ. ಅದಾಗಲೇ ಅವಳ ಮನಸ್ಸು ಒಡೆದು ಚೂರು ಚೂರದಂತಾಯಿತು. ಧನು, ನೀನು ಹೀಗೆ ಮಾಡ್ತೀಯ ಎಂದು ತಿಳಿದಿರಲಿಲ್ಲ. ನೀನು ಬಾಯಿ ಬಿಟ್ಟು ಹೇಳಲಿಲ್ಲ ಎಂದರೂ ನೀನು ತೋರುವ ಕಾಳಜಿಯನ್ನು ನೋಡಿ ನಿನ್ನ ಮನದಲ್ಲೂ ಕೂಡ ನನ್ನ ಬಗ್ಗೆ ಪ್ರೀತಿ ಇದೆ ಎಂದು ತಿಳಿದಿದ್ದೆ. ಆದರೆ ಇಂದು ಆ ನನ್ನ ನಿರೀಕ್ಷೆ ಸುಳ್ಳಾಯಿತು ಎಂದು ನೆಲದಲ್ಲಿ ಕುಸಿದು ಕುಳಿತು ಎದೆ ಬಿರಿಯುವ ಹಾಗೆ ಅಳುತ್ತಿದ್ದಳು. ನಂತರ ಎಚ್ಚೆತ್ತವಳು ತನ್ನ ಅಳು ಹೊರಗೆ ಕೇಳಿಸಿದರೆ ಎನ್ನುವ ಯೋಚನೆಯಲ್ಲಿ ತನ್ನ ಬಾಯಿಯನ್ನು ಕೈಯಿಂದ ಭದ್ರವಾಗಿ ಮುಚ್ಚಿಕೊಂಡು ಅಳತೊಡಗಿದಳು. ಅವನ ಜೊತೆ ಜಗಳ ಆಡಿಕೊಂಡೇ ಅವನನ್ನು ಹುಚ್ಚಿಯ ಹಾಗೆ ಪ್ರೀತಿಸಿದವಳು ಅವಳು. ಈಗ ಆ ಫೋಟೋಗಳನ್ನು ನೋಡಿ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಇಂದಿನ ಅವಳ ನೋವಿಗೆ ಅವಳೇ ಕಾರಣ ಎನ್ನುವುದು ತಿಳಿದಿಲ್ಲ ಅವಳಿಗೆ. ತನ್ನ ಮನದ ಭಾವನೆಗಳನ್ನು ಹೇಳದೆ ತನಗೆ ತಾನೇ ಬಲವಂತವಾಗಿ ಕಡಿವಾಣ ಹಾಕಿಕೊಂಡು ಸುಮ್ಮನಿದ್ದರಿಂದ ಇಂದು ಈ ರೀತಿ ನೋವು ಪಡುವ ಪ್ರಮೇಯ ಬಂದಿದೆ. ತನ್ನ ಪ್ರೀತಿಯನ್ನು ಅವನಿಗೆ ಹೇಳಿಕೊಂಡಿದ್ದರೆ ಇಬ್ಬರ ಮಧ್ಯೆ ಇದ್ದಂತಹ ಮನಸ್ತಾಪ ಹೋಗಿ ಇಬ್ಬರ ಗಂಡ ಹೆಂಡತಿ ಬಂದ ಗಟ್ಟಿಯಾಗುತ್ತಿತ್ತು. ಆಗ ತಪ್ಪು ಗ್ರಹಿಕೆಗೆ ಜಾಗವೇ ಇರುತ್ತಿರಲಿಲ್ಲ. ಈಗ ಒಂದು ಹಗ್ಗವೇ ಆವಾಗಿ ನಿಂತಿದೆ. ಅಂದು ನಿಶಾ ಆಡಿದ ಮಾತುಗಳಿಗೆ ಮೊದಲೇ ಹೆದರಿದ್ದವಳು ಇಂದಿನ ಫೋಟೋಗಳು ಅವಳ ಹೆದರಿಕೆಗೆ ಪುಷ್ಟಿ ನೀಡಿದವು. ಧನುಷ್ ಇನ್ನು ನನಗೆ ಸಿಗುವುದಿಲ್ಲ ಎಂದು ಯೋಚಿಸಿ ಅದೆಷ್ಟು ಅತ್ತಳೋ ಹುಡುಗಿ. ತುಂಬ ಸಮಯದವರೆಗೆ ಅತ್ತವಳು ಕುಳಿತಲ್ಲಿಂದ ಮೇಲೆದ್ದು, ಇಲ್ಲ, ಈ ವಿಷಯವನ್ನು ಇಲ್ಲಿಗೆ ಬಿಡಬಾರದು, ಈಗಲೇ ಅತ್ತೆಗೆ ಹೇಳುತ್ತೇನೆ ಎಂದು ಯೋಚಿಸಿ ಒಂದೇ ಹೆಜ್ಜೆ ಮುಂದೆ ಇರಿಸುತ್ತಿದ್ದ ಹಾಗೆ, ಬೇಡ, ಈ ವಿಷಯ ತಿಳಿದರೆ ಅತ್ತೆ ಬಹಳ ನೊಂದುಕೊಳ್ಳುತ್ತಾರೆ, ಅವರಿಗೆ ಯಾವ ವಿಷಯವೂ ತಿಳಿಯಬಾರದು ಎಂದು ಹಾಸಿಗೆಯ ಮೇಲೆ ಕುಳಿತು ಮತ್ತೆ ಅಳಲು ಶುರು ಮಾಡಿದಳು. ತನ್ನ ಜೊತೆ ಇರುವವರ ಕಾಳಜಿ ಕೂಡ ಮುಖ್ಯ ಅವಳಿಗೆ. ರಾತ್ರಿ 11 ನಿದ್ರೆ ಅವಳ ಹತ್ತಿರವೂ ಕೂಡ ಸುಳಿಯಲಿಲ್ಲ. ಪದೇ ಪದೇ ಅದೇ ಫೋಟೋಗಳು ಅವಳ ಕಣ್ಣ ಮುಂದೆ ಬರುತ್ತಿದ್ದವು. ಆಗಲೇ ಮನೆಯ ಕರೆಗಂಟೆಯ ಸದ್ದಾಗಿತ್ತು. ಮನೆಯ ಕರೆಗಂಟೆ ಸದ್ದು ಅವಳ ಕೋಣೆವರೆಗೂ ಕೇಳಿಸಿತು. ಗಡಿಯಾರವನ್ನು ನೋಡಿದವಳು ಈಗಾಗಲೇ ರಾತ್ರಿಯಾಗುತ್ತಾ ಬಂದಿದೆ, ಇಷ್ಟೊತ್ತಿನಲ್ಲಿ ಯಾರು ಬಂದಿರುವುದು ಎಂದು ಯೋಚಿಸಿದವಳು ಧನು ಬಂದಿರಬಹುದಾ ಎಂದು ಹೇಳಿಕೊಂಡು ಒಡನೆ ತನ್ನ ಕಣ್ಣೀರನ್ನು ತೊಡೆದುಕೊಂಡು ಕೆಳಗಡೆ ಬಂದಿದ್ದಳು. ಇಂದು ಸ್ಪಂದನ ಅವರು ಮಲಗದೆ ನಡುಮನೆಯಲ್ಲಿಯೇ ಸೋಫಾ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದವರು ಮನೆಯ ಕರೆಗಂಟೆಯ ಸದ್ದಾಗುತ್ತಿದ್ದ ಹಾಗೆ ಇಷ್ಟೊತ್ತಿನಲ್ಲಿ ಯಾರು ಬಂದಿರೋದು ಎಂದುಕೊಂಡು ಹೋಗಿ ತಾವೇ ಬಾಗಿಲು ತೆರೆದಿದ್ದರು. ಶರದಿ ಕೆಳಗಡೆ ಇಳಿದು ಬರುವಷ್ಟರಲ್ಲಿ ಸ್ಪಂದನ ಅವರು ಹೋಗಿ ಬಾಗಿಲು ತೆಗೆದಾಗಿತ್ತು. ಅಲ್ಲಿ ತನ್ನ ಮಗನ ಸ್ಥಿತಿಯನ್ನು ನೋಡಿ ತಮ್ಮ ಕಣ್ಣನ್ನು ತಾವೇ ನಂಬದೆ ಹಾಗೆ ನಿಂತು ಬಿಟ್ಟರು. ಅವನ ಒಂದು ಕೈ ನಿಶಾಳ ಹೆಗಲ ಮೇಲಿದ್ದರೆ ನಿಶಾಳ ಒಂದು ಕೈ ಅವನ ನಡು ಬಳಸಿ ಹಿಡಿದಿತ್ತು. ಅದಾಗಲೇ ಪ್ರಜ್ಞೆ ಇಲ್ಲದಂತೆ ಅವಳ ಹೆಗಲ ಮೇಲೆಯೇ ತಲೆ ಇರಿಸಿ ಮಲಗಿದ್ದನು. ಒಂದೆಡೆಗೆ ವಾಲುವವನನ್ನು ಹೇಗೋ ಸಂಭಾಳಿಸಿ ಹಿಡಿದಿದ್ದಳು ನಿಶಾ. ಮಗನ ಸ್ಥಿತಿಯನ್ನು ನೋಡಿ ಗಾಬರಿಯಾದವರು, ನಿಶಾ, ಏನಾಯ್ತು ಧನುಗೆ ಎಂದು ಅದೇ ಗಾಬರಿಯಲ್ಲಿ ಹೇಳಿದರು. ಬೇರೊಂದು ಹೆಣ್ಣಿನ ಹೆಗಲ ಮೇಲೆ ಮಲಗಿರುವ ಗಂಡನನ್ನು ನೋಡಿ ಅವಳ ಮನಸ್ಸು ಒದ್ದಾಡಿ ಹೋಯಿತು. ಅದಾಗಲೇ ಬೇಡ ಎಂದರೂ ಮತ್ತೊಮ್ಮೆ ಅವಳ ಕಣ್ಣು ತುಂಬಿದವು. ಅವನನ್ನು ಹಿಡಿದು ಪ್ರಾಯಾಸದಲ್ಲಿ ಒಳಗೆ ಬಂದವಳು, ಆಂಟಿ, ಧನುಷ್ ಇವತ್ತು ಅವನ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಿ ತುಂಬ ಕುಡಿದು ಬಿಟ್ಟಿದ್ದಾನೆ. ಹೇಗೋ ನನಗೆ ಸಿಕ್ಕಿದ್ದಕ್ಕೆ ಸರಿ ಹೋಯಿತು. ಮನೆಗೆ ಬರುವುದಿಲ್ಲ ಎಂದು ಹೇಳುತ್ತಿದ್ದ, ಆದರೆ ನಾನೇ ಬಲವಂತ ಮಾಡಿ ಕರೆದುಕೊಂಡು ಬಂದೆ. ಸ್ಪಂದನ ಅವರ ಮುಂದೆ ತಾನು ಒಳ್ಳೆಯವಳಾಗುವುದಕ್ಕೋಸ್ಕರ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿದ್ದಳು. ತನ್ನ ಮಗ ದುಡುಕು ಸ್ವಭಾವದವನು, ಕೋಪಿಷ್ಟ ಎಂದು ತಿಳಿದಿದ್ದವರಿಗೆ ಇಂದು ಅವನು ಮದ್ಯಪಾನ ಮಾಡಿದ್ದಾನೆ ಎನ್ನುವುದನ್ನು ತಿಳಿದು ಅವನ ಮೇಲೆ ಅಸಾಧ್ಯ ಕೋಪ ಬಂದಿತ್ತು. ಆದರೆ ಈಗ ತಾನು ಏನೇ ಹೇಳಿದರೂ ಅವನಿಗೆ ಅರ್ಥವಾಗುವುದಿಲ್ಲ ಎಂದು ಅರಿತವರು
ತಮ್ಮ ಕೋಪವನ್ನು ಆದಷ್ಟು ನಿಗ್ರಹಿಸಿ ಧನು ಎಂದು ಎಚ್ಚರ ಮಾಡಿದರು. ಆದರೂ ಅವನಿಗೆ ಎಚ್ಚರವಾಗಲಿಲ್ಲ. ತಮ್ಮ ಮಗನ ರಟ್ಟೆಯನ್ನು ಹಿಡಿದವರು ತಾವು ಕೂಡ ನಿಶಳ ಜೊತೆಯಾಗಿ ಅವನನ್ನು ಒಳಗೆ ಕರೆದುಕೊಂಡು ಬಂದವರಿಗೆ ಅಲ್ಲಿಯೇ ಶರದಿ ನಿಂತಿರುವುದನ್ನು ನೋಡಿ ಈಗ ತನ್ನ ಮಗನನ್ನು ನೋಡಿ ಶರದಿಯ ಮನಸ್ಸಿಗೆ ಅದೆಷ್ಟು ನೋವಾಗುವುದು ಎಂದು ನೆನೆದು ಅವರ ಮನಸ್ಸು ಒಯ್ದಾಡಲು ಶುರುವಾಯಿತು. ಆದರೂ ಅದನ್ನು ತೋರ್ಗೊಡದೆ ಶರದಿ ಬಾಯಿಲಿ, ಇವನನ್ನು ಕರೆದುಕೊಂಡು ರೂಮಿಗೆ ಹೋಗು ಎಂದರು. ಅವರ ಮಾತಿಗೆ ತಲೆ ಆಡಿಸಿದವಳು ನಿಶಾಳ ಹೆಗಲ ಮೇಲೆ ಇದ್ದ ಧನುಷ್ ಕೈಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಅವನ ನಡು ಹಿಡಿದಿದ್ದಳು. ಧನುಷ್ನಿಂದ ಹಿಂದೆ ಸರಿದ ನಿಶಾ ಸ್ಪಂದನ ಅವರಿಗೆ ಗೊತ್ತಾಗದ ಹಾಗೆ ಶರದಿಗೆ ಕಣ್ಣು ಹೊಡೆದು ನಕ್ಕಿದ್ದಳು. ಅವಳ ನಡೆಗೆ ಏನು ಪ್ರತಿಕ್ರಿಯೆ ನೀಡದೆ ಹೇಗೋ ಮಾಡಿ ಅವನನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿದ್ದಳು. ನಿಶಾ, ನೀನು ಈಗ ಯಾರ ಕಾರಿನಲ್ಲಿ ಬಂದೆ ಎಂದರು. ಧನುಷ್ ಕಾರಿನಲ್ಲಿಯೇ ಬಂದೆ ಆಂಟಿ ಎಂದವಳ ಮಾತು ಕೇಳಿ ನಮ್ಮ ಡ್ರೈವರ್ಗೆ ಹೇಳ್ತೀನಿ, ನಿನ್ನನ್ನು ಡ್ರಾಪ್ ಮಾಡುತ್ತಾರೆ ಎಂದವರು ಡ್ರೈವರ್ ರಾಜಣ್ಣನಿಗೆ ಕರೆ ಮಾಡಿ ನಿಶಾಳನ್ನು ಅವರ ಮನೆಗೆ ಬಿಟ್ಟು ಬರಲು ಹೇಳಿದ್ದರು. ಹಾಸಿಗೆಯ ಮೇಲೆ ಮಲಗಿದ್ದವನು ಕುಡಿದ ಅಮಲಿನಲ್ಲಿಯೂ ಏನೇನೋ ಬಡಬಡಿಸುತ್ತಿದ್ದನು. ಕಣ್ಣಿನಲ್ಲಿ ಇಳಿಯುತ್ತಿದ್ದಂತಹ ಕಣ್ಣೀರನ್ನು ತೊಳೆದುಕೊಂಡು ಅವನ ಶೂ ಹಾಗೂ ಕೋಟನ್ನು ಬಿಚ್ಚಿದಳು. ಧನುಷ್ ಕೋಟು ಬಿಚ್ಚುತ್ತಿದ್ದ ಹಾಗೆ ಅದರಲ್ಲಿದ್ದಂತಹ ಸುಗಂಧ ದ್ರವ್ಯದ ಘಮ ಅವಳ ಮೂಗಿಗೆ ಬಂದಿತ್ತು. ಧನುಷ್ ಪ್ರತಿದಿನ ಬಳಸುವ ಸುಗಂಧ ದ್ರವ್ಯದ ಘಮ ಯಾವುದು ಎಂದು ಚೆನ್ನಾಗಿಯೇ ಅರಿತಿದ್ದಾಳೆ ಅವಳು. ಇಂದು ಅವನ ದೇಹದಲ್ಲಿ ಬೇರೆ ಇದ್ದ ಸುಗಂಧ ದ್ರವ್ಯದ ಘಮ ಬರುತ್ತಿರುವುದು ಗಮನಿಸಿದವಳಿಗೆ ಇದು ನಿಶಾ ಬಳಸುವ ಸುಗಂಧ ದ್ರವ್ಯದ ಘಮ ಎಂದು ತಿಳಿದು ಹೋಗಿತ್ತು. ಎಲ್ಲವನ್ನೂ ನೆನೆದು ಮತ್ತೊಮ್ಮೆ ಅವಳ ಮನಸ್ಸು ನೋವಿನ ಜ್ವಾಲೆಯಲ್ಲಿ ಬೇಯತೊಡಗಿತು. ಹಾಸಿಗೆಯ ಬಳಿ ಬಂದವಳಿಗೆ ಅವನ ಪಕ್ಕ ಮಲಗಲು ಅಸಹ್ಯ ಎನಿಸಿತು. ನೆಲದ ಮೇಲೆ ಚಾಪೆ ಹಾಸಿ ಮಲಗಿದಳು. ಧನುಷ್ನ ನಂಬಿಕೆ ಈಗ ಅವನಿಗೆ ಮುಳುವಾಗಿತ್ತು. ಮೂರನೆಯವರ ಕುತಂತ್ರಕ್ಕೆ ಬಲಿಯಾಗಿ ಈಗ ಶರದಿ ಎದುರಿಗೆ ತಪ್ಪಿತಸ್ಥನಾಗಿ ನಿಂತಿದ್ದಾನೆ. ಮುಂದುವರೆಯುವುದು ಶರದಿಯ ಮುಂದಿನ ನಡೆ ಏನಿರಬಹುದು ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.